ಇವತ್ತು ಆಯುಧ ಪೂಜೆಯ ಸಂಭ್ರಮ ಮೈಸೂರು ಅರಮನೆಯಲ್ಲಿ ಅದಕ್ಕೆ ಬೇಕಾಗಿರುವಂತಹ ವಿಶೇಷ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಮತ್ತೊಂದು ಕಡೆ ನಾಳೆ ಎಷ್ಟೊತ್ತಿಗೆಲ್ಲ ಜಂಬೂ ಸವಾರಿ ಸಾಗ್ತಾ ಇರುತ್ತೆ. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳಿಗೆ ಆಲ್ರೆಡಿ ನಡೀತಾ ಇದೆ. ಮಧ್ಯಾಹ್ನ 1 ಗಂಟೆಯಿಂದ 1:48ಕ್ಕೆ ಸಲ್ಲುವಂತಹ ಧನುರ್ಲಗ್ನದಲ್ಲಿ ನಂದಿ ಧ್ವಜಕ್ಕೆ ಪೂಜೆಯನ್ನು ನೆರವೇರಿಸಲಾಗುತ್ತೆ. ನಾಳೆ ಸಂಜೆ 4:42ರಿಂದ 5:06 ಶುಭ ಲಗ್ನದಲ್ಲಿ ಪುಷ್ಪಾರ್ಚನೆಯನ್ನು ಮಾಡಲಾಗುತ್ತೆ. ಸಂಜೆಯ ವೇಳೆ ಶುಭ ಕುಂಭ ಲಗ್ನದಲ್ಲಿ ಜಂಬೂ ಸವಾರಿಗೆ ಚಾಲನೆ ಸಿಗುತ್ತೆ. ಇಷ್ಟೊತ್ತಿಗೆಲ್ಲ ನಾಳೆ ಪುಷ್ಪಾರ್ಚನೆ ಸಲ್ಲಿಸಲಾಗುತ್ತೆ. ಶುಭ ಕುಂಭ ಲಗ್ನದಲ್ಲಿ ಚಿನ್ನದ ಅಂಬಾರಿಯಲ್ಲಿ ವಿರಾಜಮಾನವಾಗಿ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆಯನ್ನು ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯನವರು. ಜೊತೆಗೆ ಬಾನು ಮುಷ್ತಾಕ್ ಹಾಗೆ ರಾಜವಂಶಸ್ಥರಾದಂತಹ ಯದುವೀರ್ ಒಡೆಯರವರು ಕೂಡ ಉಪಸ್ಥಿತರಿರ್ತಾರೆ. ನಾನು ಹೇಳಿದ್ನಲ್ಲ, ನಾಳೆ ಇಷ್ಟೊತ್ತಿಗಾಗಲೆಲ್ಲ ಜಂಬೂ ಸವಾರಿ ಸಾಗ್ತಾ ಇರುತ್ತೆ. ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳಾಗಿದ್ದಾವೆ. ನೋಡೋದಕ್ಕೆ ಅಪಾರ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾರೆ. ಪಾಸು VVIP ಪಾಸ್ಗಳು ಇಲ್ಲ ಅಂತಂತಂದರೆ ಒಳಗೆ ಬಿಡೋದಿಲ್ಲ. ಆಮೇಲೆ ಅವ್ರಗಳಿಗೆ ಕೂತ್ಕೊಳ್ಳೋದಕ್ಕೆ ಅಂತಾನೆ ವಿಶೇಷವಾಗಿ ಆಸನದ ವ್ಯವಸ್ಥೆ ಮಾಡಲಾಗಿದೆ. ಪಡೆದುಕೊಂಡಿರುವಂಥ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ VVIPಗಳಿಗೆ ಎಲ್ರಿಗೂ ಕೂರೋದಕ್ಕೆ ಆಸನದ ವ್ಯವಸ್ಥೆ ಆಗಿದೆ. ಜೊತೆಗೆ ಪುಷ್ಪಾರ್ಚನೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಜೊತೆಗೆ ಅವರ ಜೊತೆಯಲ್ಲಿ ಬಾನು ಮುಷ್ತಾಕ್ ಅವರು ಇರ್ತಾರೆ. ಜೊತೆಗೆ ಯದುವೀರ್ ಒಡೆಯರವರು ಇರ್ತಾರೆ. ರಾಜವಂಶಸ್ಥರಾದಂತಹ ಯದುವೀರ್ ಒಡೆಯರವರು ಇರ್ತಾರೆ. ನಾಳೆ ಎಷ್ಟೊತ್ತಿಗಾಗಲೆಲ್ಲ ಪೂಜೆ ಪುನಸ್ಕಾರಗಳು ಪುಷ್ಪಾರ್ಚನೆಯಾಗಿ ಜಂಬೂ ಸವಾರಿ ಸಾಗ್ತಾ ಇರುತ್ತೆ. ಚಿನ್ನದ ಅಂಬಾರಿಯಲ್ಲಿ ಚಾಮುಂಡಿಗೆ ಪುಷ್ಪಾರ್ಚನೆಯನ್ನ ಸಲ್ಲಿಕೆ ಮಾಡಲಾಗುತ್ತೆ. 750 kg ಭಾರದ ಚಿನ್ನದ ಅಂಬಾರಿಯನ್ನ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಹೊರುತ್ತಾನೆ. ಅಭಿಮನ್ಯುಗೆ ಪಟ್ಟದ ಆನೆಯಾಗಿ ಶ್ರೀಕಂಠ ಸೇರಿದಂತೆ 14 ಆನೆಗಳು ಸಾಥ್ ಕೊಡ್ತವೆ. ಶ್ರೀಕಂಠ ಈ ಬಾರಿ ಮೊದಲ ಬಾರಿಗೆ ಈ ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾನೆ. ಅಶ್ವಾರೋಹಿ ದಳ, ಪೊಲೀಸ್ ಬ್ಯಾಂಡ್ಗಳು, ಪೊಲೀಸ್ ತುಕಡಿಗಳು ರೆಡಿ ಆಗ್ತಾ ಇದ್ದಾವೆ. ಇದಕ್ಕೆ ಬೇಕಾಗಿರಂಗೆ ಸತತ ತಾಲೀಮು ನಡೆಸಿ ಜಂಬೂ ಸವಾರಿಗೆ ಗಜಪಡೆ ಸನ್ನದ್ಧವಾಗಿದೆ. ಅರಮನೆಯ ಅಂಗಳದಲ್ಲಿ 48,000 ಆಸನದ ವ್ಯವಸ್ಥೆ ಕೂಡ ಆಗಿದೆ. ಬಾಂಬ್ ನಿಷ್ಕ್ರಿಯ ದಳ, ಶ್ವಾನದಳದಿಂದ ತೀವ್ರ ತಪಾಸಣೆಯನ್ನು ಕೂಡ ಮಾಡಲಾಗ್ತಿದೆ. ಈಗಾಗಲೇ ಜಂಬೂ ಸವಾರಿಗೆ ಮೈಸೂರಿನಲ್ಲಿ ಸಕಲ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಹೇಳದ್ನಲ್ಲ, ಜಸ್ಟ್ ನೋಡೋದಕ್ಕೆ ಬರುವಂತಹ ಜನರಿಗಾಗಲಿ VVIPಗಳಿಗಾಗಲಿ ಅಷ್ಟೇ ಅಲ್ಲ, ಸೆಕ್ಯೂರಿಟಿ ಪರ್ಪಸ್ ಅರಮನೆಯ ಸುತ್ತ ಸೇರಿದಂತೆ ನಗರದಾದ್ಯಂತ ಎಲ್ಲೆಲ್ಲಿ ಜಂಬೂ ಸವಾರಿ ಸಾಗುತ್ತೋ ಅಲ್ಲೆಲ್ಲವೂ ಕೂಡ ಖಾಕಿ ಕಣ್ಗಾವಲಿರಿಸಿದೆ, ಕಟ್ಟೆಚ್ಚರವನ್ನು ವಹಿಸಿದೆ. 750 kg ಭಾರದ ಚಿನ್ನದ ಅಂಬಾರಿಯನ್ನ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಹೊರತಾನೆ. ಜೊತೆಗೆ ಸಾಥ್ ಕೊಡುತ್ತೆ ನಮ್ಮ ಭೀಮಾ. ಜೊತೆಗೆ ಹೊಸದಾಗಿ ಈ ಬಾರಿ ಮೈಸೂರು ದಸರಾಗೆ ಪಾಲ್ಗೊಂಡಿರುವಂತಹ 2 ಆನೆಗಳು, ಶ್ರೀಕಂಠ ಸೇರಿದಂತೆ 14 ಆನೆಗಳು ಸಾಥ್ ಕೊಡ್ತವೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವರ್ಷಿತಾ ತಾಕೇರಿ ಮೈಸೂರಿನಿಂದ ಲೈವ್ನಲ್ಲಿ. ವರ್ಷಿತಾ, ಇವತ್ತು ಆಯುಧ ಪೂಜೆಯ ಸಂಭ್ರಮ ಹೇಗಿತ್ತು ಅರಮನೆಯಲ್ಲಿ? ಜೊತೆಗೆ ನಗರದಲ್ಲಿ ಬೇರೆ ಕಾರ್ಯಕ್ರಮಗಳು ಹೆಂಗ್ ನಡೀತಾ ಇದೆ? ಜೊತೆಗೆ ನಾಳೆ ಎಷ್ಟೊತ್ತಿಗಾಗಲೆಲ್ಲ ಪುಷ್ಪಾರ್ಚನೆ ಮಾಡಿ ಜಂಬೂ ಸವಾರಿ ಶುರುವಾಗಿರುತ್ತೆ. ಅದಕ್ಕೆ ಬೇಕಾಗಿರುವಂಥ ತಯಾರಿ ಹೆಂಗಿದೆ ಈಗ? ಎಸ್ ಶರತ್, ದಸರಾದ ವೈಭವ ಮೊನ್ನೆಯಿಂದ ಕೂಡ ಕಳೆಗಟ್ಟಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ನವರಾತ್ರಿ ಹಿಂದೆಯಿಂದ ಆಗಿರುವಂತಹ ಕಾರಣಕ್ಕೆ ಒಂದಷ್ಟು ನವರಾತ್ರಿ ಸಂದರ್ಭದಲ್ಲೂ ಕೂಡ ವಿಶೇಷ ಪೂಜೆಗಳನ್ನ ದೇವಿಗೆ ಮಾಡಲಾಗ್ತಾ ಇತ್ತು. ಅದಾದ ಬಳಿಕ ಇವತ್ತು ಆಯುಧ ಪೂಜೆಯನ್ನ ಕೂಡ ಅರಮನೆಯ ಒಳಭಾಗದಲ್ಲಿ ಖಾಸಗಿ ದರ್ಬಾರ್ ಜೊತೆಗೆ ಆನೆಗಳಾಗಿರ್ಬೋದು, ಪಟ್ಟದಾನೆ ಆಗಿರ್ಬೋದು, ಪಟ್ಟದ ಕುದುರೆ ಆಗಿರ್ಬೋದು, ಜೊತೆಗೆ ರಾಜರು ಬಳಸ್ತಾ ಇದ್ದಂತಹ ಒಂದಷ್ಟು ಕತ್ತಿಗಳಾಗಿರ್ಬೋದು, ಗುರಾಣಿಗಳಾಗಿರ್ಬೋದು, ಇದೆಲ್ಲದಕ್ಕೂ ಕೂಡ ಜೊತೆಗೆ ಯದುವೀರ್ ರಾಜವಂಶಸ್ಥರು ಬಳಸುವಂತಹ ಒಂದಷ್ಟು ಕಾರ್ಗಳಿಗೂ ಕೂಡ ಇವತ್ತು ಆಯುಧ ಪೂಜೆಯನ್ನ ಅದ್ದೂರಿಯಾಗಿ ನೆರವೇರಿಸಿರುವಂತದ್ದು. ಪ್ರಮುಖವಾಗಿ ಆಯುಧ ಪೂಜೆ ಒಂದು ಕಡೆಯಾಗಿ ನೆರವೇರ್ತಾ ಇದ್ರೆ, ಅರಮನೆಯ ಹೊರಭಾಗದಲ್ಲೂ ಕೂಡ ನಾಳೆ ಇದೆ ಒಂದು 4:45ರಿಂದ 5:10 ಒಳಗೆ ಶುಭ ಲಗ್ನ ಇದೆ. ಆ ಒಂದು ಶುಭ ಲಗ್ನದಲ್ಲಿ ಚಿನ್ನದ ಅಂಬಾರಿಯಲ್ಲಿ ಕಂಗೊಳಿಸುವಂತಹ ಚಾಮುಂಡಿ ದೇವಿಗೂ ಕೂಡ ಪುಷ್ಪಾರ್ಚನೆಯನ್ನ ಮಾಡೋದಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳನ್ನ ಅರಮನೆಯ ಮುಂಭಾಗದಲ್ಲೂ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಪ್ರತಿ ಬಾರಿ ಕೂಡ 60,000 ಜನರನ್ನ ಒಳಗೆ ಬಿಡಲಾಗ್ತಾ ಇತ್ತು. ಜೊತೆಗೆ ಜಂಬೂ ಸವಾರಿಯನ್ನ ನೋಡ್ಲಿಕ್ಕೆ ಅವಕಾಶವನ್ನ ಕೂಡ ಕೊಡ್ಲಾಗ್ತಾ ಇತ್ತು. ಆದ್ರೆ ಈ ಬಾರಿ ಎಲ್ಲೋ ಒಂದ್ ಕಡೆ ನಮ್ಮ ಬೆಂಗಳೂರಿನಲ್ಲಾದಂತಹ ಒಂದಷ್ಟು RCB ಮ್ಯಾಚ್ ನಲ್ಲಾದಂತಹ ಕಾಲ್ತುಳಿತ ಆಗಿರ್ಬೋದು, ಅಥವಾ ಇತ್ತೀಚೆಗೆ ನಾವು ಗಮನಿಸ್ತಾ ಇರುವಂತಹ ಒಂದಷ್ಟು ಕಾಲ್ತುಳಿತ ಪ್ರಕರಣಗಳಾಗಿರ್ಬೋದು, ಇದೆಲ್ಲವನ್ನ ಕೂಡ ಗಮನದಲ್ಲಿಟ್ಕೊಂಡು ಸರಿಸುಮಾರು 48,000 ಜನಕ್ಕೆ ಅವಕಾಶವನ್ನ ಕೂಡ ಮಾಡಿಕೊಡ್ಲಾಗಿದೆ. ಪ್ರಮುಖವಾಗಿ ಶರತ್ ನೋಡ್ತಾ ಹೋದ್ರೆ, ಯಾಕಂದ್ರೆ ನಾಳೆ ಜಂಬೂ ಸವಾರಿ ಇರೋದ್ರಿಂದ ಸಾಕಷ್ಟು ಜನ ದೇಶ ವಿದೇಶಗಳಿಂದ ಕೂಡ ಜನ ಆಗಮಿಸ್ತಾರೆ. ಅದರಲ್ಲೂ ಪ್ರಮುಖವಾಗಿ ದಸರಾ
ದಸರಾವನ್ನ ನೋಡ್ಬೇಕು, ಅದರಲ್ಲೂ ಆ ಚಿನ್ನದ ಅಂಬಾರಿಯಲ್ಲಿ ಕಂಗೊಳಿಸ್ತಾ ಇರುವಂತಹ ಚಾಮುಂಡಿ ದೇವಿಯನ್ನ ನೋಡ್ಬೇಕು ಅನ್ನುವಂಥವ್ರೇ ಜಾಸ್ತಿ ಇರ್ತಾರೆ. ಜೊತೆಗೆ ಅದರ ಆಶೀರ್ವಾದವನ್ನ ಪಡ್ಕೋಬೇಕು ಅನ್ನುವಂಥವ್ರು ಕೂಡ ಜಾಸ್ತಿ ಜನ ಇರ್ತಾರೆ. ಹಾಗಾಗಿ ಮುಂಜಾನೆ ಟೈಮಲ್ಲೂ ಕೂಡ ಏನು ಬೆಳಗ್ಗೆ 7 ಗಂಟೆ ಆಗಿರ್ಬೋದು, ಸುಮಾರು 7 ಗಂಟೆ ಟೈಮಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಅದಾದ ಬಳಿಕ ಒಂದು ಚಾಮುಂಡಿ ದೇವಿಯ ಉತ್ಸವ ಮೂರ್ತಿಯನ್ನ ಕೂಡ ಅರಮನೆಗೆ ತರಲಾಗುತ್ತೆ. ಸರಿಸುಮಾರು 1 ಗಂಟೆಯಿಂದ 2 ಗಂಟೆಯ ಒಳಗೆ ಅರಮನೆಯ ಒಳಭಾಗದಲ್ಲಿ ಖಾಸಗಿ ದರ್ಬಾರ್ ಏನೇನಿರುತ್ತೆ ಆ ಖಾಸಗಿ ದರ್ಬಾರ್ನ ಏನು ಆ ಒಂದು ಪ್ರಕಾರವಾಗಿಯೇ ಅರಮನೆಯ ಒಂದಷ್ಟು ಸಂಪ್ರದಾಯವನ್ನ ಆಚರಣೆ ಮಾಡಿಕೊಂಡು ಉತ್ಸವ ಮೂರ್ತಿಗೂ ಕೂಡ ತಾಯಿ ಚಾಮುಂಡೇಶ್ವರಿಗೂ ಪೂಜೆಯನ್ನ ಸಲ್ಲಿಸಲಾಗುತ್ತೆ. ಆ ಪೂಜೆಯನ್ನ ಸಲ್ಲಿಸಿದ ಬಳಿಕ 4:40 ಸುಮಾರಿಗೆ ಅರಮನೆಯನ್ನ ಏನು ಅಭಿಮನ್ಯು ಆ ಒಂದು ಚಿನ್ನದ ಅಂಬಾರಿಯನ್ನ ಹೊತ್ತು ಹೊರಗೆ ಸಾಗುವಂತಹ ಸಂದರ್ಭದಲ್ಲಿ ಪುಷ್ಪಾರ್ಚನೆಯನ್ನ ಕೂಡ ಮಾಡಲಾಗುತ್ತೆ. ಸದ್ಯ ಶರತ್, ನಾನು ಕೂಡ ಅಂಬಾರಿ ಸಾಗುವಂತಹ ರೋಡ್ ಹತ್ರನೇ ಇದ್ದೀನಿ. ಯಾಕಂದ್ರೆ ಒಂದಷ್ಟು ಬ್ಯಾರಿಕೇಡ್ ವ್ಯವಸ್ಥೆಗಳಾಗಿರ್ಬೋದು. ಯಾಕಂದ್ರೆ ಪ್ರಮುಖವಾಗಿ ಬೇಕಾಗಿರುವಂತದ್ದು ಯಾವುದೇ ರೀತಿಯಾದಂತಹ ಅರಮನೆಯ ಒಳಭಾಗದಲ್ಲಿ ಎಷ್ಟೇ ಕಟ್ಟುನಿಟ್ಟಿನ ಕ್ರಮವನ್ನ ತಗೊಂಡ್ರು ಕೂಡ ಮತ್ತೊಂದು ಕಡೆಯಾಗಿ ಹೊರಭಾಗದಲ್ಲೂ, ಯಾಕಂದ್ರೆ ಜಂಬೂ ಸವಾರಿ ಸಾಗುವಂತಹ ಸಮಯದಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತ್ ಬೇಕಾಗುತ್ತೆ. ಹಾಗಾಗಿ ಇವತ್ತಿನಿಂದಲೇ ಪೊಲೀಸ್ ಪಡೆ ಕೂಡ ಅಖಾಡಕ್ಕೆ ಇಳಿದಿರುವಂತದ್ದು. ನಾಳೆಗೆ ಬೇಕಾಗಿರುವಂತಹ ಸಿದ್ಧತೆಗಳನ್ನ ಕೂಡ ಈಗ ಮಾಡ್ಕೊಳ್ಳಲಾಗ್ತಾ ಇದೆ. ಜೊತೆಗೆ ನಾಳೆ ಎಷ್ಟೆಷ್ಟು ಸಿಬ್ಬಂದಿಗಳನ್ನ ಎಲ್ಲೆಲ್ಲಿ ನಿಯೋಜಿಸಬೇಕು, ಯಾಕಂದ್ರೆ 750 kgನ ಹೊತ್ತು ಬರುವಂತಹ ಅಂಬಾರಿಯನ್ನ ಹೊತ್ತು ಬರುವಂತಹ ಅಭಿಮನ್ಯುವಿಗೆ ಯಾವುದೇ ರೀತಿಯಾದಂತಹ ಅಡೆತಡೆ ಆಗಬಾರದು. ಜೊತೆಗೆ ಏನು 14 ಆನೆಗಳು ಕೂಡ ಸಾಥ್ ಕೊಡ್ತವೆ. ಶ್ರೀಕಂಠ ಆಗಿರ್ಬೋದು ಅಥವಾ ಪಟ್ಟದ ಆನೆಗಳ ಜೊತೆಗೆ 14 ಆನೆಗಳು ಸಾಥ್ ಕೊಡುತ್ತೆ. ಆ ಸಾಥ್ ಕೊಡುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವಘಡಗಳು ನಡೀಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಪಡೆ ಕೂಡ ರೆಡಿ ಆಗಿರುವಂತದ್ದು. ಯಾಕಂದ್ರೆ ನುಗ್ಲಿರುತ್ತೆ. ಸಾಮಾನ್ಯವಾಗಿ ಏನು ಆನೆಗಳು ಜಂಬೂ ಸವಾರಿಯನ್ನ ಹೊತ್ಕೊಂಡು ಬನ್ನಿ ಮಂಟಪದ ತನಕ ಹೋಗ್ಬೇಕು ಅಂತ ಅಂದ್ರೂ ಕೂಡ ಬಹಳ ಕಷ್ಟ. ಅದು ಕೂಡ ಸಂಜೆ ಟೈಮ್ ಆಗಿರೋದ್ರಿಂದ ಆನೆಗಳು ಕೂಡ ಪ್ಯಾನಿಕ್ ಆಗುವಂತಹ ಸಾಧ್ಯತೆಗಳು ಎಲ್ಲವೂ ಕೂಡ ಇರುತ್ತೆ. ಹಾಗಾಗಿ ಯಾರೂ ಕೂಡ ಹತ್ರಕ್ಕೆ ಹೋಗಬಾರ್ದು. ಜೊತೆಗೆ ಯಾವೊಬ್ರು ಕೂಡ ಆನೆಗಳಿಗೆ ತೊಂದರೆಯನ್ನ ಮಾಡಬಾರ್ದು, ಜಂಬೂ ಸವಾರಿಗೆ ತೊಂದರೆಯನ್ನ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಪಡೆ ಕೂಡ ಸಕಲ ಸಿದ್ಧತೆಗಳನ್ನ ಕೂಡ ನಡೆಸ್ತಾ ಇರುವಂತದ್ದು. ಮತ್ತೊಂದು ಕಡೆಯಾಗಿ ಅರಮನೆಯ ಒಳಭಾಗದಲ್ಲೂ ಕೂಡ ನಾನು ಈಗಾಗಲೇ ಹೇಳ್ತಾ ಇದ್ದೆ 48,000 ಜನರಿಗೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ. ಜೊತೆಗೆ ಆ ಒಂದು ಸ್ಟೇಜಸ್ ಆಗಿರ್ಬೋದು, ಒಂದಷ್ಟು ಚೇರ್ಗಳಾಗಿರ್ಬೋದು, ಇದೆಲ್ಲವನ್ನ ಕೂಡ ಆಯೋಜನೆ ಮಾಡಲಾಗಿದೆ. ಹಾಗಾಗಿ ಯಾವುದೇ ರೀತಿಯಾದಂತಹ ಅಡೆತಡೆ ಇಲ್ಲದೆ ನಾಳೆ ಜಂಬೂ ಸವಾರಿ ನಡೆಯಲಿಕ್ಕೆ ರೆಡಿ ಆಗಿರುವಂತದ್ದು. ಸಂಜೆಯ ಸಮಯದಲ್ಲಿ ಅಥವಾ ಬೆಳಗಿನ ಮುಂಜಾನೆಯ ಸಮಯದಲ್ಲಿ ಏನು ಆನೆಗಳು ಅಂಬಾರಿಯ ಜೊತೆಗೆ ಹೋಗ್ತವೆ, ಅಂತಹ ಆನೆಗಳಿಗೂ ಕೂಡ ಪೇಂಟಿಂಗ್ ಕೂಡ ಮಾಡಲಾಗುತ್ತೆ. ಪ್ರಮುಖವಾಗಿ ಶರತ್ ಪೇಂಟಿಂಗ್ ಗಳನ್ನ ಮಾಡುವಂತದ್ದು. ಯಾಕಂದ್ರೆ ದಸರಾವನ್ನ ನೋಡ್ಲಿಕ್ಕೆ ಬಂದಂತಹ ಜನ ಕೂಡ ಜಾಸ್ತಿ ಇರೋದ್ರಿಂದ ಸಾಕಷ್ಟು ಜನ ಅಟ್ರಾಕ್ಟ್ ಆಗುವಂತಹದ್ದು ಅಂಬಾರಿಯ ಜೊತೆಗೆ ಇರುವಂತಹ ಆನೆಗಳನ್ನ ತುಂಬಾ ಜನ ಇಷ್ಟಪಡ್ತಾರೆ. ಅದೇ ನಿಟ್ಟಿನಲ್ಲಿ ಆಯಿಲ್ ಪೇಂಟ್ ಕೂಡ ಬೆಳಗ್ಗೆಯಿಂದ ಕೂಡ ಸಾಕಷ್ಟು ಜರುಗ್ತಾ ಇರುತ್ತೆ. ಜೊತೆಗೆ ಆ ಬಣ್ಣಗಳ ಚಿತ್ತಾರವನ್ನ ಕೂಡ ಈಗ ಮಾವುತರು ಜೊತೆಗೆ ಕಾವಾಡಿಗಳು ಮಾಡ್ತಾ ಇದ್ದಾರೆ. ಒಂದು ಕಡೆಯಾಗಿ ದಸರಾದ ಜಂಬೂ ಸವಾರಿಗೆ ಎಲ್ಲಾ ಸಿದ್ಧತೆಗಳಾಗಿದೆ. ಹಾಗಾಗಿ ನಾಳೆ ಇನ್ನೇನು ಕೇವಲ ಒಂದೇ ದಿನ ಬಾಕಿ ಇರೋದ್ರಿಂದ ನಾಳೆ ಎಲ್ಲರೂ ಕೂಡ ಜಂಬೂ ಸವಾರಿ ನೋಡ್ಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಶರತ್.